ಮಲೆನಾಡಿನಲ್ಲಿ ಕಾಂಗ್ರೆಸ್ ನಾಯಕರಿಂದ ರೌಡಿಸಂ ಮಾಡಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ. 73 ವರ್ಷದ ವೃದ್ಧ ದಂಪತಿ ಮೇಲೆ ದೌರ್ಜನ್ಯ ಎಸಗಲಾಗಿದೆ. ಸರ್ಕಾರಿ ಜಾಗದಲ್ಲಿರುವಂಥ ಮನೆಯನ್ನ ಖಾಲಿ ಮಾಡುವಂತೆ ಕಿರುಕುಳ ಕೊಡಲಾಗಿದೆ. ಕೊಪ್ಪ ತಾಲೂಕಿನ ಬೇರುಕುಡಿಗೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸಚಿನ್ ಮೀಗಾ ಕಾಂಗ್ರೆಸ್ ಕಿಸಾನ್ ಘಟಕದ ರಾಜ್ಯಾಧ್ಯಕ್ಷ ವೃದ್ಧ ರಮೇಶ್ ಭಟ್ ಹಾಗೂ ವಾಣಿ ದಂಪತಿ ಮೇಲೆ ದೌರ್ಜನ್ಯ ಎಸಗಲಾಗಿದೆ. ರಮೇಶ್ ಭಟ್ ಅವರ 5 ಎಕರೆ ಜಮೀನನ್ನ ಖರೀದಿಸಿರುವಂತ ಸಚಿನ್ ಮೀಗಾ ಈಗ ವೃದ್ಧರು ಇರುವ ವಾಸದ ಮನೆಯನ್ನೂ ಬಿಟ್ಟು ಹೋಗುವಂತೆ ಕಿರುಕುಳ ಕೊಡ್ಲಾಗ್ತಿದೆ ಅಂತ ಒಂದು ಗಂಭೀರವಾದಂತ ಆರೋಪ ಕೇಳಿ ಬಂದಿರೋದು. ಆದರೆ ಸರ್ಕಾರಿ ಜಾಗದಲ್ಲಿರುವಂತ ವಾಸದ ಮನೆ ಮಾರಾಟ ಮಾಡ್ತಾ ಇಲ್ಲ ದಂಪತಿ. ಮನೆಯ ಬಾಗಿಲು ಗೇಟ್ ಮುರಿದು ಹೋಗಿರುವಂತ ಸಚಿನ್ ಬೆಂಬಲಿಗರು 4-5 ದಿನದಿಂದ ಕತ್ತಲಲ್ಲಿ ಬದುಕ್ತಾ ಇದ್ದಾರೆ ವೃದ್ಧರು. ಕೊಪ್ಪ ಡಿವೈಎಸ್ಪಿ ಕಚೇರಿಯಲ್ಲಿ ದೂರು ನೀಡಿದ್ದಾರೆ ರಮೇಶ್ ದಂಪತಿ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಕಾಂಗ್ರೆಸ್ನ ನಾಯಕನಿಂದ ಆಗ್ತಾ ಇರುವಂತ ಅನ್ಯಾಯ ಅನ್ನೋದನ್ನ ಆರೋಪಿಸ್ತಾ ಇದ್ದಾರೆ. ರೌಡಿಸಂ ಮಾಡಲಾಗ್ತಾ ಇದೆ ಸಚಿನ್ ಮೀಗಾ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನ ಮಾಡ್ತಾ ಇರೋದು. ಅವರ ಆಪ್ತರನ್ನ ಕಳಿಸಿ ದಾಂಧಲೆಯನ್ನ ಮಾಡಿಸಲಾಗಿದೆ ಅಂತ 73 ವರ್ಷದ ವೃದ್ಧ ದಂಪತಿ ಮೇಲೆ ದೌರ್ಜನ್ಯ ಎಸಗಲಾಗಿದೆಯಂತೆ. ಸರ್ಕಾರಿ ಜಾಗದಲ್ಲಿರುವಂಥ ಮನೆ ಖಾಲಿ ಮಾಡುವಂತೆ ಕಿರುಕುಳ ಕೊಡಲಾಗಿದೆ ಅಂತ. ಸರ್ಕಾರಿ ಜಾಗದಲ್ಲಿ ಮನೆ ಮಾಡ್ಕೊಂಡಿರೋದು ತಪ್ಪು, ಆದರೆ ಅದಕ್ಕೆ ರೀತಿ ನೀತಿಗಳು ಅನ್ನೋದು ಇರುತ್ತಲ್ವಾ. ಹೇಗೆ ಈ ವೃದ್ಧರನ್ನ ಅಲ್ಲಿಂದ ಕಳಿಸಬೇಕು ಅಥವಾ ವ್ಯವಸ್ಥೆ ಮಾಡಿಕೊಡ್ಬೇಕು ಅದು ನಿಮಗೆ ಬಿಟ್ಟಿದ್ದು. ಅದನ್ನು ಬಿಟ್ಟು ಗೂಂಡಾಗಳನ್ನು ಬಿಟ್ಟು ಬೈಯೋದಾಗ್ಲಿ ಗಲಾಟೆ ಮಾಡಿಸೋದಾಗ್ಲಿ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಕೊಪ್ಪ ತಾಲೂಕಿನ ಬೇರುಕುಡಿಗೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸಚಿನ್ ಮೀಗಾ ಕಾಂಗ್ರೆಸ್ ಕಿಸಾನ್ ಘಟಕದ ರಾಜ್ಯಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಈ ವೃದ್ಧ ರಮೇಶ್ ಭಟ್ ಹಾಗೂ ವಾಣಿ ದಂಪತಿ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸುಮಾರು 5 ಎಕರೆ ಏನೋ ಜಮೀನನ್ನು ಖರೀದಿಸಿದ್ದಾರಂತೆ ಈ ಸಚಿನ್ ಮೀಗಾ. ಈಗ ವೃದ್ಧರು ಇರುವಂಥ ವಾಸದ ಮನೆಯನ್ನು ಕೂಡ ಬಿಟ್ಕೊಡಿ ಅಂತ ಕಿರುಕುಳ ಕೊಡ್ತಾ ಇದ್ದಾರಂತೆ. ಆದರೆ ಸರ್ಕಾರಿ ಜಾಗದಲ್ಲಿ ವಾಸದ ಮನೆ ಇದೆ. ಸೊ ಇವ್ರದ್ದೊಂದು 5 ಎಕರೆ ಜಾಗ ಅದನ್ನು ಸಚಿನ್ ಮೀಗಾ ತೆಗೆದುಕೊಂಡಿದ್ದಾರೆ. ಓಕೆ, ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ ಅಂತಂದರೆ ಅವ್ರ ದುಡ್ಡು ಇವ್ರ ಜಮೀನು ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ. ಆದರೆ ಆ ಮನೆ ಇದೆಯಲ್ಲ ಅದು ಸರ್ಕಾರಿ ಜಾಗದಲ್ಲಿ ಇದೆಯಂತೆ, ಅದನ್ನೂ ಕೂಡ ಬಿಟ್ಟು ಹೋಗಬೇಕು ಅಂತ ಇದೀಗ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನ ಮಾಡಿರೋದು. ಈ ನಿಟ್ಟಿನಲ್ಲಿ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನಾವು ಬೆಳಗ್ಗೆಯಿಂದ ಒಂದು 3 ವಿಡಿಯೋ ಹಾಕಿದ್ದೀವಿ. ಈಗ ಇಲ್ಲಿ ನೀರು ಕರೆಂಟು ಯಾವುದೂ ಇಲ್ಲ. ಲೈಟ್ ಮೀಟರ್ ಎಲ್ಲ ಮೀಗಾ ಸಚಿನ ಕಿತ್ಕೊಂಡು ಹೋಗಿದ್ದಾನೆ. ಆಮೇಲಿಂದ ನೀರು ತರಿಸ್ಕೊಂಡ್ರೆ ಅದನ್ನು ಹಾಕ್ಕೊಳಕ್ಕೂ ಬಿಟ್ಟಿಲ್ಲ. ನಮಗೆ 3 ದಿವಸದಿಂದ ನೀರಿಲ್ಲದೆ ಅಡುಗೆನೂ ಮಾಡ್ಕೊಳಕ್ಕಾಗದೆ ಮಧ್ಯಾಹ್ನ ನಮ್ಮ ಯಜಮಾನ್ರು ಊಟ ತರಕ್ಕೆ ಅಂತ ಕೊಪ್ಪಕ್ಕೆ ಹೋಗಿದ್ರು. ಅಲ್ಲಿಂದ ಬರುವಾಗ ಯಾರೋ ಒಬ್ಬ ಅವ್ರ ಕಡೆ ಹುಡುಗ ಅಡ್ಡ ಹಾಕಿ ಅವರು ತಳ್ಳಿ ಕೈಯೆಲ್ಲ ಗಾಯ ಮಾಡಿದ್ದಾರೆ. ಅಷ್ಟೊತ್ತಿಗೆ ನಮ್ಮೂರಲ್ಲಿ 2 ಹುಡುಗರು ನಮಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಫೋನ್ ಮಾಡಿದ್ವಿ, ಅವ್ರು ಬಂದರು. ಅವ್ರು ಬಂದ ತಕ್ಷಣ ಈ ಅಪ್ಪ ಅವನು ಹೆದರ್ಕೊಂಡು ಓಡೋಗ್ಬಿಟ್ಟ. ಆಮೇಲಿಂದ ನೀವು SP ಅವ್ರಿಗೆ ಫೋನ್ ಮಾಡಿದ್ರಿ ಅಂತ ಕಾಣಿಸುತ್ತೆ. ಆಮೇಲೆ 5 ಗಂಟೆ ಮೇಲೆ SP DSP ಇನ್ನೊಬ್ಬರು ಎಲ್ಲ ಬಂದು ಇಲ್ಲೆಲ್ಲ ನೋಡ್ಬಿಟ್ಟು ಈ ಜಾಗ ಸರ್ಕಾರಿ ಜಾಗ ಹಿಡುವಳಿ ಸಕ್ರಮದ ಭೂಮಿ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಎಲ್ಲ ನೋಡಿಕೊಂಡು ನಮಗೆ ಧೈರ್ಯ ಹೇಳ್ಬಿಟ್ಟು ಹೋಗಿದ್ದಾರೆ ಸರ್. ನಾವು ಬೆಳಗ್ಗೆಯಿಂದ ಒಂದು 3 ವಿಡಿಯೋ ನಾನು ಸಚಿನ್ ಮೀಗಾ ಅನ್ನೋರಿಗೆ 1 ಎಕರೆ 35 ಗುಂಟೆ ನಲ್ಲಿ 101 ಸರ್ವೆ ನಂಬರಲ್ಲಿ ಮತ್ತು 4 ಎಕರೆ 153 ಸರ್ವೆ ನಂಬರಲ್ಲಿ ಜಮೀನು ಮಾರಾಟ ಮಾಡಿರ್ತೀನಿ. ಒಪ್ಪಂದ ಮಾಡಿಕೊಡೋತ್ತಿಗೆ ಮನೆಯೂ ಕೊಡ್ತೀನಿ ಅಂತ ಒಪ್ಪಂದ ಆಗಿರುತ್ತೆ. ಆದರೆ ಕ್ರಯಪತ್ರ ಆಗೋತ್ತಿಗೆ ಮನೇನ ರಿಜಿಸ್ಟರ್ ಆಗಿರಲ್ಲ, ಜಮೀನು ಮಾತ್ರ ರಿಜಿಸ್ಟರ್ ಆಗಿರುತ್ತೆ. ದುಡ್ಡು ಎಲ್ಲ ತಂದೆ ಆಗಿರುತ್ತೆ. ಮನೆ ಬಗ್ಗೆ ದುಡ್ಡು ಬಂದಿಲ್ಲ ನನಗೆ. ಹಾಗಾಗಿ ನನಗೆ ಮತ್ತು ಅವರು ನಮ್ಮ ಮನೆ ಬಾಗಿಲು ಎಲ್ಲ ಹೊಡೆದಿದ್ದಾರೆ. ಮೀಟ್ರ್ ಕಿತ್ಕೊಂಡು ಹೋಗಿದ್ದಾರೆ, ಎಲೆಕ್ಟ್ರಿಕ್ ಮೀಟ್ರ್ ಕಿತ್ಕೊಂಡು ಹೋಗಿದ್ದಾರೆ. ಮತ್ತು ಪೊಲೀಸ್ನವರು ನಮಗೆಲ್ಲ ಹೆದರಿಕೆ ಮಾಡ್ತಾ ಇದ್ದಾರೆ. ಆಮೇಲೆ ಇವತ್ತಿಗೂ ನನ್ನ ಹೆಸರಲ್ಲೇ ಪ್ರಾಪರ್ಟಿ ನನ್ನ ಹೆಸರಲ್ಲೇ ಇದೆ. ಅದಕ್ಕೆ ಟ್ಯಾಕ್ಸ್ ಪೇಡ್ ರಸೀಟು ಮತ್ತು ಪಂಚತಂತ್ರ ಎಲ್ಲ ನನ್ನ ಹೆಸರಲ್ಲೇ ಇದೆ. ಹಾಗಾಗಿ ನಮಗೆ ಬೇರೆ ದಾರಿ ಕಾಣದೆ ನಿಮ್ಮಲ್ಲಿ ಶರಣಾಗ್ತಾ ಇದ್ದೀನಿ. ನೀವು ನನ್ನ ಸಹಾಯ ಮಾಡ್ತೀನಿ ನಂಬಿದ್ದೀನಿ. ಇಲ್ಲದೆ ಹೋದರೆ ನಮಗೇನು
ಕೊನೆ ಅಂದರೆ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ. ನನ್ನ ಗಂಡ ಹೇಳ್ತೀವಿ, ಇನ್ನೂ ವಯಸ್ಸಾಗಿದೆ, ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸ್ಬೇಕು. ನಾನು ಸಚಿನ್ ಮೇಘ ಅನ್ನೋರಿಗೆ ಒಂದು